ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಾಲೆಗಾಂವ್ ಸ್ಫೋಟ ಪ್ರಕರಣವನ್ನು ಮರೆಯೋದಿಕ್ಕೆ ಹೇಗಾಗುತ್ತೆ ಹೇಳಿ. ಅವತ್ತು ಈ ಜಗತ್ತಿನ ಮುಂದೆ ಭಯೋತ್ಪಾದನೆಯ ಮತ್ತೊಂದು ಮುಖ ತೆರೆದುಕೊಂಡಿತ್ತು. ಆದರೆ ಈಗ ಆ ಸ್ಫೋಟ ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವಂತಕ್ಕೆ ಬಂದು ನಿಂತಿದೆ. ಬಿಜೆಪಿಯ ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಮರಣದಂಡನೆ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಮಾಲೆಗಾಂವ್ ಸ್ಫೋಟದಲ್ಲಿ ಆಗಿದ್ದೇನು, ಇದರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ಳ ಪಾತ್ರ ಏನು, ಎಲ್ಲದರ ಕುರಿತು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಬಿಜೆಪಿ ಲೀಡರ್ ಎಕ್ಸ್ ಎಂ ಪಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿದಂತೆ 7 ಜನ ಆರೋಪಿಗಳನ್ನು ಅಪರಾಧಿಗಳು ಅಂತ ಘೋಷಿಸಬೇಕು. ಈ ಎಲ್ಲರಿಗೂ UAPA ಕಾಯ್ದೆ ಅಡಿಯಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಮುಂಬೈನ ವಿಶೇಷ ನ್ಯಾಯಾಲಯವನ್ನು ಕೇಳ್ಕೊಂಡಿದೆ. 2008ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಈ ಘಟನೆಯಲ್ಲಿ 6 ಜನ ಮುಸ್ಲಿಮರು ಜೀವ ಕಳೆದುಕೊಳ್ತಾರೆ, 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿರ್ತಾರೆ. ಇದರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಈ ಬ್ಲಾಸ್ಟ್ ಕೇಸ್ ಬಗ್ಗೆ ಕಳೆದ 17 ವರ್ಷಗಳಿಂದ ನಿರಂತರವಾಗಿ ವಿಚಾರಣೆ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ಅಂತಿಮ ವಾದಗಳು ಮುಗಿದಿದ್ದಾವೆ. ಇದರ ಬೆನ್ನಲ್ಲೇ NIA ಏನು ಮಾಡಿದೆ ಅಂದರೆ 1500ಕ್ಕೂ ಹೆಚ್ಚು ಪುಟಗಳ ಅಂತಿಮ ಲಿಖಿತ ಹೇಳಿಕೆಯನ್ನು ಕೋರ್ಟ್ಗೆ ಕೊಟ್ಟಿದೆ. ನ್ಯಾಯಾಲಯ ಮೇ 8ನೇ ತಾರೀಕಿಗೆ ಅಂತಿಮ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ನೋಡಿ, ಕೋರ್ಟ್ಗೆ NIA ಸಲ್ಲಿಸಿರುವ ಹೇಳಿಕೆಯಲ್ಲಿ ಹಿಂದುತ್ವ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಿತೂರಿಯ ಭಾಗವಾಗಿ ಸ್ಫೋಟವನ್ನು ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅಚ್ಚರಿ ಏನಂದ್ರೆ, ಈ ಹಿಂದೆ ಬಿಜೆಪಿ ನಾಯಕಿ ಮತ್ತು ಸಂಸದೆಯಾಗಿದ್ದ ಪ್ರಜ್ಞಾ ಸಿಂಗ್ಳನ್ನ ದೋಷಮುಕ್ತ ಮಾಡೋದಕ್ಕೆ ಇದೇ NIA ಪ್ರಯತ್ನ ಮಾಡಿತ್ತು. ಆಕೆ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಅಂತ ವಾದ ಮಾಡಿತ್ತು. ಆದ್ರೆ ಈಗ NIA ತನ್ನ ನಿಲುವನ್ನು ಬದಲು ಮಾಡಿಕೊಂಡಿದೆ. 323 ಸಾಕ್ಷಿಗಳಲ್ಲಿ ಸುಮಾರು 32 ಜನರು ಒತ್ತಡಕ್ಕೆ ಮಣಿದು ತಮ್ಮ ಹೇಳಿಕೆಗಳನ್ನು ವಾಪಸ್ ಪಡೆದುಕೊಂಡಿದ್ರು ಯಾವುದೇ ಸಡಿಲಿಕೆಯನ್ನು ಕೊಡಬಾರ್ದು ಅಂತ ಕೋರ್ಟ್ಗೆ ಒತ್ತಾಯ ಮಾಡಿದೆ. ಇಲ್ಲಿ ಈ ಮಟ್ಟಿಗೆ NIA ತನ್ನ ನಿಲುವನ್ನು ಬದಲಿ ಮಾಡಿಕೊಂಡಿರೋದು ಕೂಡ ಅಚ್ಚರಿ ಮೂಡಿಸುತ್ತೆ. ಈ ಹಿಂದೆ NIA ಸಾಧ್ವಿ ಪ್ರಜ್ಞಾ ಸಿಂಗ್ ವಿಚಾರದಲ್ಲಿ ಸಾಫ್ಟ್ ಆಗಿದೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಇದಕ್ಕೆ ಪೂರಕವಾಗಿ ಒಬ್ಬ ತನಿಖಾಧಿಕಾರಿ ಕೂಡ ತನಿಖೆಯಿಂದ ಹಿಂದೆ ಸರಿದಿದ್ರು. ಇಲ್ಲೇನೋ ರಾಜಕೀಯ ನಡೆದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಮಾಲೆಗಾಂವ್ ಸ್ಫೋಟ ನಡೆದಿದ್ದು 2008ರಲ್ಲಿ. ಆಗ್ಲೇ ಈಕೆ ಮೇಲೆ ಆರೋಪ ಬರುತ್ತೆ, ಅರೆಸ್ಟ್ ಕೂಡ ಆಗಿರ್ತಾಳೆ. ಅವತ್ತಿನ ಮಟ್ಟಿಗೆ ಈ ಸಾಧ್ವಿ ಒಬ್ಬ ಭಯೋತ್ಪಾದಕ ಆರೋಪಿ. ಈಗಲೂ ಈ ಕೇಸ್ ವಿಚಾರಣೆ ಹಂತದಲ್ಲಿದೆ. ಮುಂದಿನ ತಿಂಗಳು ಮೇ 8ನೇ ತಾರೀಕಿಗೆ ಅಂತಿಮ ತೀರ್ಪು ಹೊರಬರೋ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷ, ದೇಶಭಕ್ತರ ಪಕ್ಷ, ರಾಷ್ಟ್ರವಾದಿಗಳೇ ಉನ್ನತ ಹುದ್ದೆಯಲ್ಲಿರೋ ಪಕ್ಷ ಒಬ್ಬ ಭಯೋತ್ಪಾದನಾ ಆರೋಪಿಗೆ ಟಿಕೆಟ್ ಕೊಡುತ್ತೆ. 2019ರ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಮಧ್ಯಪ್ರದೇಶದ ಭೋಪಾಲ್ ಕ್ಷೇತ್ರದಿಂದ ಗೆಲ್ಲಿಸ್ಕೊಂಡು ಬರುತ್ತೆ. ಅದು ಯಾರ ವಿರುದ್ಧ? ದಿಗ್ವಿಜಯ್ ಸಿಂಗ್ ಕಣ್ರಿ. ಇವರು ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ನಾಯಕರು, ಮಧ್ಯಪ್ರದೇಶದ CM ಆಗಿದ್ದರು. ಇಂತಹ ಬಲಿಷ್ಠ ನಾಯಕನ ವಿರುದ್ಧವೇ ಬಾಂಬ್ ಸ್ಫೋಟಿಸಿದ ಆರೋಪ ಹೊತ್ತಿರೋ ಸಾಧ್ವಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರಲಾಗುತ್ತೆ. ಅಂತೂ ನಮ್ಮ ಪಾರ್ಲಿಮೆಂಟ್ ಒಬ್ಬ ಭಯೋತ್ಪಾದನಾ ಆರೋಪಿಗೆ ಆತಿಥ್ಯ ವಹಿಸಿತ್ತು. ನಮ್ಮ ದೇಶದ ದುರ್ದೈವ ಹೇಗಿದೆ ನೋಡಿ. ಬಾಂಬ್ ಬ್ಲಾಸ್ಟ್ ಆರೋಪ ಹೊತ್ತು ಇಲ್ಲಿ ಎಲೆಕ್ಷನ್ ಮಾಡ್ಬೋದು, ಅದು ರಾಷ್ಟ್ರವಾದಿ ಪಕ್ಷದಿಂದ ಗೆದ್ದು ಸಂಸತ್ತಿಗೆ ಹೋಗ್ಬೋದು. ವಾಹ್, ಇದಕ್ಕೊಂದು ಚಪ್ಪಾಳೆ ಶಬ್ಬಾಷ್ ಎಲ್ಲಾನು ಕೊಡಲೇಬೇಕು. ಅವತ್ತಿನ ಘಟನೆ ಬಗ್ಗೆ ನೋಡೋದಾದ್ರೆ 2008ರ ಸೆಪ್ಟೆಂಬರ್ 29ನೇ ತಾರೀಕು ರಂಜಾನ್ ತಿಂಗಳಾಗಿರುತ್ತೆ. ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತದೆ. ಅಂದ ಹಾಗೆ ಈ ಮಾಲೆಗಾಂವ್ ಪ್ರದೇಶವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಒಂದು ಕಾರಣನೂ ಇದೆ. 1947ರಲ್ಲಿ ದೇಶ ವಿಭಜನೆ ಆಗುತ್ತಲ್ಲ, ಆಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ನಡೀತಾ ಇರುತ್ತೆ. ಆಗ ಪಾಕಿಸ್ತಾನದ ಭಾಗದಲ್ಲಿದ್ದ ಒಂದಿಷ್ಟು ಮುಸ್ಲಿಮರು ಏನು ಮಾಡ್ತಾರೆ ಅಂದರೆ, ನಮಗೆ ಈ ಪಾಕಿಸ್ತಾನ ಎಲ್ಲ ಸೆಟ್ ಆಗಲ್ಲ, ನಮಗೆ ಇಂಡಿಯಾನೇ ಬೆಸ್ಟು ಅಂದ್ಕೊಂಡು ಪಾಕಿಸ್ತಾನದಿಂದ ಬಂದು ಮಾಲೆಗಾಂವ್ನಲ್ಲಿ ಇರ್ತಾರೆ. ಅಲ್ಲೇ ಬದುಕನ್ನು ಕಟ್ಕೊಳ್ತಾರೆ. ಹೀಗಾಗಿ ಈ ಮಾಲೆಗಾಂವ್ ಮುಸ್ಲಿಂ ಬಾಹುಳ್ಯ ಪ್ರದೇಶ ಆಗಿರುತ್ತೆ. ಅದಕ್ಕೇನೆ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅವತ್ತೇನಾಗುತ್ತಂದ್ರೆ, ಬಾಂಬ್ ಬ್ಲಾಸ್ಟ್ ಆದ ದಿನ ರಂಜಾನ್ ತಿಂಗಳ ಉಪವಾಸ ನಡೀತಾ ಇರುತ್ತೆ. ಸಂಜೆ ಅಲ್ಲೊಂದು ಮಸೀದಿಯಲ್ಲಿ ಪ್ರೇಯರ್ ಮಾಡಿಕೊಂಡು ಜನ ಹೊರಗೆ ಬರ್ತಾ ಇರ್ತಾರೆ. ಆ ಗುಂಪಿನ ನಡುವೆ ಒಂದು ಮೋಟಾರ್ ಬೈಕು ಸಡನ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಬರೋಬ್ಬರಿ 6 ಜನ ಮುಸ್ಲಿಮರು ಸ್ಥಳದಲ್ಲೇ ಪ್ರಾಣ ಕಳ್ಕೊಳ್ತಾರೆ. ಮಕ್ಕಳು ಮುದುಕರು ಎಲ್ಲ ಸೇರಿ 100ಕ್ಕಿಂತ ಹೆಚ್ಚು ಜನರಿಗೆ ಗಾಯಗಳಾಗ್ತವೆ. ಈ ಬ್ಲಾಸ್ಟ್ ಆದಮೇಲೆ ಮಹಾರಾಷ್ಟ್ರದ ATS ಆಕ್ಟಿವ್ ಆಗುತ್ತೆ. ದಿಟ್ಟ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ಅವರು ATSನ ಚೀಫ್ ಆಗಿರ್ತಾರೆ. ಯಾವಾಗ ಹೇಮಂತ್ ಕರ್ಕರೆ ಅವರು ಫೀಲ್ಡ್ಗೆ ಇಳಿತಾರೋ ಈ ಪ್ರಕರಣ ಸೀದಾ RSS ಮನೆ ಬಾಗಿಲಿಗೆ ಹೋಗಿ ನಿಲ್ಲುತ್ತೆ. ಸಾಧ್ವಿ ಪ್ರಜ್ಞಾ ಸಿಂಗು, ಕರ್ನಲ್ ಪುರೋಹಿತ್ ಸೇರಿ 7 ಜನ ಅರೆಸ್ಟ್ ಆಗ್ತಾರೆ. ಇವರೆಲ್ಲ ಸಾವರ್ಕರ್ಗೆ ಸಂಬಂಧಪಟ್ಟಿದ್ದ ಅಭಿನವ ಭಾರತ ಅನ್ನೋ ಭಯೋತ್ಪಾದಕ ಸಂಘಟನೆ ಜೊತೆ ನಂಟನ್ನು ಇಟ್ಕೊಂಡಿರ್ತಾರೆ. ಬಿಡಿ, ಅದು ಏನಾದರೂ ಆಗಲಿ. ಒಟ್ಟಿನಲ್ಲಿ ಈಗ NIAನೇ ಸಾಧ್ವಿ ವಿರುದ್ಧ ಹೇಳಿಕೆಗಳನ್ನು ದಾಖಲು ಮಾಡಿದೆ. ಮರಣದಂಡನೆ ಕೊಡಿ ಅಂತ ವಿನಂತಿಯನ್ನು ಮಾಡ್ಕೊಂಡಿದೆ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಮುಸ್ಲಿಂ ಸಮುದಾಯದಿಂದ ನಡೆದ ದಾಳಿ ಆದ್ರೆ ಇಡೀ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಮುಸ್ಲಿಮರನ್ನ ಅಡಿಯಿಂದ ಮುಡಿ ತನಕ ಕಾಂಪಿಟೇಷನ್ ಮೇಲೆ ದೂಷಣೆ ಮಾಡ್ತಾರೆ. ಹೀಗೆ ದೂಷಣೆ ಮಾಡೋರು ಈ ಮಾಲೆಗಾಂವ್ ಕೇಸ್ ಬಗ್ಗೆ ಏನು ಹೇಳ್ತಾರೆ? ಆತ್ಮಸಾಕ್ಷಿ ಅನ್ನೋದು ಬೇಕಲ್ಲ. ಒಬ್ಬರ ಕಡೆ ನಾವು ಬೆರಳು ಮಾಡಿ ತೋರಿಸ್ತಾ ಇದ್ದೀವಿ ಅನ್ನುವಾಗ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ಬಿಡಿ, ಎಲ್ಲನೂ ಮರ್ತು ಬಿಡೋಣ. ಆದ್ರೆ ಬಾಂಬ್ ಬ್ಲಾಸ್ಟ್ ಆರೋಪ ಹೊತ್ತಿರೋ ಈ ಸಾಧ್ವಿ ಠಾಕೂರ್ಳನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸಿದ್ರಲ್ಲ ಸ್ವಾಮಿ. ಅಂಬೇಡ್ಕರ್, ನೆಹರೂರಂತ ಮಹಾನುಭಾವರು ಕೂತು ಕೆಲಸ ಮಾಡಿರೋ ನಮ್ಮ ಪಾರ್ಲಿಮೆಂಟಿನ ಪಾವಿತ್ರತೆ 3 ಕಾಸಿಗೆ ಹರಾಜು ಹಾಕಿದ್ರಲ್ಲ. ಒಬ್ಬ ಭಯೋತ್ಪಾದನಾ ಆರೋಪಿ ಎಲೆಕ್ಷನ್ನಲ್ಲಿ ಗೆದ್ದು ಬರ್ತಾಳಂದ್ರೆ ಈ ದೇಶದ ಅಂತಸತ್ವ ಸತ್ತು ಹೋದಂಗೆ ಅಲ್ವಾ? ಇದ್ರ ಬಗ್ಗೆ ಈ ಗೋಧಿ ಮೀಡಿಯಾಗಳಲ್ಲಿ ಯಾಕೆ ಡಿಸ್ಕಸ್ ಮಾಡಲ್ಲ? ಬರೀ ಮುಸ್ಲಿಮರ ಸಮಸ್ಯೆಗಳು ಮಾತ್ರ ಡಿಸ್ಕಸ್ಗೆ ಹೊರತಾಗ್ತಾವ ನಿಮಗೆ? ಅಥವಾ ಮುಸ್ಲಿಮರು ಮಾಡಿದ್ರೆ ಮಾತ್ರ ಅದು ಭಯೋತ್ಪಾದನೆ ಆಗುತ್ತಾ? ಬೇರೆಯವ್ರು ಮಾಡಿದ್ರೆ ಸಬ್ ಚಂಗಾಸಿ ಸಬ್ ಚಲ್ತಾ ಅನ್ನೋ ಥರ ಅಲ್ವಾ?
ಥೂ ನಿಮ್ಗಳ ಯೋಗ್ಯತೆ ಬೆಂಕಿ ಆಗಬೇಕು. ನೀನು ಮಾಡಿದರೆ ರಾಸ್ಲಿಲ್ಲ, ಅದನ್ನೇ ನಾನು ಮಾಡಿದರೆ ಕ್ಯಾರೆಕ್ಟರ್ ಡೀಲ್ ಆಗುತ್ತಾ? ಈ ಮನಸ್ಥಿತಿಯಿಂದ ಮೊದಲು ಹೊರಗೆ ಬನ್ನಿ. ಒಂದು ಕ್ರೈಮನ್ನು ಕ್ರೈಮ್ ಲೆಕ್ಕದಲ್ಲೇ ನೋಡಿ, ಅದನ್ನು ಧರ್ಮದ ಕನ್ನಡಕ ಹಾಕಿ ನೋಡೋಕೆ ಹೋದರೆ ಸಾಧ್ವಿ ಪ್ರಜ್ಞಾ ಸಿಂಗ್ಳಂತ ಭಯೋತ್ಪಾದನೆ ಆರೋಪಿ ಮಾಡಿರೋ ಕೆಲಸಗಳಲ್ಲಿ ಬೆತ್ತಲಾಗೋದು ನಾನಲ್ಲ, ನೀವುಗಳು. ಯಾಕಂದರೆ ಈ ಜಗತ್ತು ಎಲ್ಲನೂ ನೋಡ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.